ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿದೆ. ಯಾವಾಗ ಚುನಾವಣೆ ಮುಕ್ತಾಯ ಆಯಿತೋ ತಕ್ಷಣ ಎಕ್ಸಿಟ್ ಪೋಲ್ಗಳು ಒಂದಾದ ನಂತರ ಒಂದು ಬಂದವು. ಆದರೆ ಈ ಬಾರಿಯ ಎಕ್ಸಿಟ್ ಪೋಲ್ಗಳು ಬಹಳ ಗೊಂದಲಕಾರಿಯಾಗಿದೆ. ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ ಒಂದು ಟ್ರೆಂಡ್ ಅನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದೇ ಬಿಡುತ್ತು ಅನ್ನುವ ರೀತಿಯಲ್ಲಿ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬಹುತೇಕ ಸಮೀಕ್ಷೆಗಳು ಬಿಜೆಪಿಗೆ ಮುನ್ನಡೆಯನ್ನು ತೋರಿಸ್ತಾ ಇದ್ದಾವೆ. ಹಾಗಾದ್ರೆ ಈ ಸಮೀಕ್ಷೆಗಳನ್ನು ನಂಬಬಹುದಾ? ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ಸಮೀಕ್ಷೆಗಳನ್ನ ಇದೇ ಪೋಲ್ ಸ್ಟಾರ್ಗಳು ಕೊಟ್ಟಿದ್ರು. ಹರಿಯಾಣದಲ್ಲೂ ಕೂಡ ಇದೇ ರಿಪೀಟ್ ಆಗಿತ್ತು. ಆದ್ರೆ ಹರಿಯಾಣ ಇರಬಹುದು ಅಥವಾ ಲೋಕಸಭಾ ಚುನಾವಣೆ ಇರಬಹುದು, ಪೋಲ್ ಸ್ಟಾರ್ಗಳು ಕಂಪ್ಲೀಟ್ ಆಗಿ ವಿಫಲವಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಇವರನ್ನ ನಂಬೋದು ಹೇಗೆ? ಯಾವ ಸಮೀಕ್ಷೆ ಹೆಚ್ಚು ನಿಖರವಾಗಿದೆ? ಯಾವುದು ಸತ್ಯ ಆಗಬಹುದು? ಇದೆಲ್ಲದರ ಬಗ್ಗೆ ನಿಮಗೆ ಸಾಕಷ್ಟು ಗೊಂದಲಗಳಿರಬಹುದು. ಮಿತ್ರರ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವಿಮರ್ಶಾತ್ಮಕ ವರದಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಸಾಕಷ್ಟು ಗೊಂದಲ ಇದೆ. ಜಾರ್ಖಂಡ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ಗಳನ್ನೇ ಪೋಲ್ ಸ್ಟಾರ್ಗಳು ನೀಡಿದ್ದಾರೆ. ನಿಮ್ಮ ಈ ಗೊಂದಲವನ್ನು ಪರಿಹಾರ ಮಾಡೋದಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕವಾಗಿ ನಾನು ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ 288 ವಿಧಾನಸಭಾ ಕ್ಷೇತ್ರಕ್ಕೆ ನಿನ್ನೆ ವೋಟಿಂಗ್ ನಡೀತಲ್ಲ. ಅರ್ಲಿ ಟ್ರೆಂಡ್ ಅನ್ನು ನೋಡಿದ್ರೆ ಮತದಾನಕ್ಕೆ ಬಹಳ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದಂತೆ ಕಂಡು ಬರ್ತಾ ಇತ್ತು. ಯಾಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಬಹಳ ಡೌನ್ ಆಗಬಹುದು ಅಂತ ಅನಿಸ್ತಾ ಇತ್ತು. ಚುನಾವಣಾ ಆಯೋಗ 3 ಗಂಟೆವರೆಗೆ ಏನು ಮತದಾನ ಆಗಿತ್ತಲ್ಲ ಅದರ ಅಂಕಿಅಂಶವನ್ನು ಕೊಟ್ಟಿತ್ತು. ಆಗ ಎಲ್ಲರೂ ಏನು ಹೇಳ್ತಾ ಇದ್ರು, ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಬಹಳ ಡಿಪ್ ಆಗ್ತಾ ಇದೆ, 60% ಕೂಡ ರೀಚ್ ಆಗೋದು ಡೌಟು ಅಂತ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ನಾನು ಕೂಡ ನಿನ್ನೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೆ. ಆದರೆ ಅಂತಿಮವಾಗಿ ಎಲ್ಲ ವೋಟಿಂಗ್ ಕಂಪ್ಲೀಟ್ ಆದ ಬಳಿಕ ಎಲೆಕ್ಷನ್ ಕಮಿಷನ್ ಮಾಹಿತಿ ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ 65.2% ವೋಟಿಂಗ್ ಆಗಿದೆ. ಕಳೆದ ಬಾರಿ 61.64% ಆಗಿತ್ತು. ಅಂದ್ರೆ ಕಳೆದ ಬಾರಿಗಿಂತಲೂ ಒಂದು 3.5% ವೋಟಿಂಗ್ ಜಾಸ್ತಿ ಆಗಿದೆ. 1995 ಬಳಿಕ ಇದೇ ಅತಿ ಹೆಚ್ಚು ಮತದಾನ ಆಗಿದ್ದು ಮಹಾರಾಷ್ಟ್ರದಲ್ಲಿ. 1995ರಲ್ಲಿ 71.7% ವೋಟಿಂಗ್ ಆಗಿತ್ತು. ಈ ಹಿಂದೆಲ್ಲ ಏನ್ ಪ್ರೆಡಿಕ್ಟ್ ಮಾಡ್ತಾ ಇದ್ರು ಗೊತ್ತಾ? ಯಾವಾಗ ವೋಟಿಂಗ್ ಜಾಸ್ತಿ ಆಗುತ್ತೋ ಆಗ ಬಿಜೆಪಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅರ್ಬನ್ ವೋಟರ್ಸ್ ಬಂದು ವೋಟಿಂಗ್ ಮಾಡಿರ್ತಾರೆ, ಎಜುಕೇಟೆಡ್ಸ್ ಜಾಸ್ತಿ ಜನ ವೋಟ್ ಮಾಡ್ತಾರೆ. ಎಜುಕೇಟೆಡ್ಸ್ ಜಾಸ್ತಿ ಜನ ವೋಟ್ ಮಾಡಿದ್ರು ಅಂತಂದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ವಾದ ಇತ್ತು. ಆದರೆ ಮಿತ್ರರೇ, ಈಗ ಆ ವಾದ ಬೇಸ್ಲೆಸ್ ಆಗಿದೆ. ವೋಟಿಂಗ್ ಜಾಸ್ತಿ ಆದಂತಹ ಸಂದರ್ಭದಲ್ಲೂ ಬಿಜೆಪಿ ಮಕಾಡೆ ಮಲಗಿದೆ, ವೋಟಿಂಗ್ ಕಡಿಮೆ ಆದಂತಹ ಸಂದರ್ಭದಲ್ಲೂ ಬಿಜೆಪಿ ಗೆದ್ದು ಬೀಗಿದೆ. ಹೀಗಾಗಿ ಈ ವಾದಕ್ಕೆ ಯಾವುದೇ ರೀತಿಯಲ್ಲೂ ಮಾನ್ಯತೆ ಇಲ್ಲ. ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ಅದರಿಂದ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಗಮನಿಸಬೇಕಾದಂತಹ ಟ್ರೆಂಡ್ ಇದೆ ಮಹಾರಾಷ್ಟ್ರದಲ್ಲಿ. ಅದೇನು ಕೇಳಿದ್ರೆ, ಮಹಾರಾಷ್ಟ್ರದ ನಗರ ಪ್ರದೇಶ ಮುಂಬೈ ಇರಬಹುದು, ನಾಗ್ಪುರ ಇರಬಹುದು, ಈ ಭಾಗದಲ್ಲೇ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಆದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿದ್ಯಾರು? ಮುಸ್ಲಿಂ ಮತದಾರರು. ಈ ಎಲ್ಲ ಬೆಲ್ಟ್ ನಲ್ಲೂ ಕೂಡ ಒಂದು ಕಡೆ ಉದ್ಧವ್ ಠಾಕ್ರೆ ಇದ್ದಾರೆ, ಇನ್ನೊಂದು ಕಡೆ ಬಿಜೆಪಿ ಇದೆ. ಇಬ್ಬರ ನಡುವೆ ಫೈಟ್ ಇದೆ. ಇಲ್ಲದೆ ಹೋದ್ರೆ ಒಂದು ಕಡೆ ಶಿಂದೆ ಇದ್ದಾರೆ, ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಇದ್ದಾರೆ. ಅವರಿಬ್ಬರ ನಡುವೆ ಫೈಟ್ ಇದೆ. ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಉದ್ಧವ್ ಠಾಕ್ರೆ ಬಣಕ್ಕೆ ಹೋಗಿರುತ್ತೆ. ಅಂದ್ರೆ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ ಈ ಭಾಗದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲಬಹುದು ಅಂತ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಹೀಗಾಗಿ ನೀವು ವೋಟಿಂಗ್ ಪರ್ಸೆಂಟೇಜ್ ಅನ್ನು ಇಟ್ಕೊಂಡು ಇಂಥವರೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿದೆ ಮಹಾರಾಷ್ಟ್ರದ ಚಿತ್ರಣ. ಇನ್ನು ಈ ಎಕ್ಸಿಟ್ ಪೋಲ್ಗಳ ವಿಚಾರಕ್ಕೆ ಬರೋದಾದ್ರೆ, ಮಹಾರಾಷ್ಟ್ರದ ಕುರಿತಾಗಿ ಬಂದಂತಹ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಮುನ್ನಡೆಯನ್ನು ತೋರಿಸಲಾಗಿದೆ. ಅಂದ್ರೆ ಮಹಾಯುತಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಾಣಕ್ಯ ಪ್ರಕಾರ ಬಿಜೆಪಿ ನೇತೃತ್ವದ ಮಹಾಯುತಿ 152ರಿಂದ 160 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾವಿಕಾಸ್ ಅಗಾಡಿ 130ರಿಂದ 138 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಚಾಣಕ್ಯ ಹೇಳ್ತಾ ಇದೆ. ಇತರೆ ಅವರು 5ರಿಂದ 8 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅಂತ. ಚಾಣಕ್ಯ ನಡೆಸಿದಂತಹ ಎಕ್ಸಿಟ್ ಪೋಲ್ ಸತ್ಯ ಆದ್ರೆ ಮಹಾಯುತಿಗೆ ಒಂದು ಸಣ್ಣದಾದಂತಹ ಬಹುಮತ ಬರುತ್ತೆ, ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಇನ್ನು ಮ್ಯಾಟ್ರಿಜ್ ಪ್ರಕಾರ ಬಿಜೆಪಿ ನೇತೃತ್ವದ ಮಹಾಯುತಿ 150ರಿಂದ 170 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಕ್ಷೇತ್ರವನ್ನು ಕೊಟ್ಟಿದ್ದಾರೆ ಇವರು. ಮಹಾವಿಕಾಸ್ ಅಗಾಡಿ 110ರಿಂದ 130ಕ್ಕೆ ಬಂದು ನಿಲ್ಲಬಹುದು ಅಂತ ಮ್ಯಾಟ್ರಿಜ್ ಹೇಳ್ತಾ ಇದೆ. ಇತರೆ ಪಕ್ಷದವರು ಒಂದು 8ರಿಂದ 10 ಗೆಲ್ಲಬಹುದು ಅಂತ. ಪಿ ಮಾರ್ಕ್ ಪ್ರಕಾರ ಮಹಾಯುತಿ, ಬಿಜೆಪಿ ನೇತೃತ್ವದ ಮಹಾಯುತಿಗೆ 137ರಿಂದ 157 ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಮಹಾವಿಕಾಸ್ ಅಗಾಡಿ 126ರಿಂದ 146 ಗೆಲ್ಲಬಹುದು ಅಂತ. 2ರಿಂದ 8 ಇತರೆ ಪಕ್ಷದವರು ಗೆಲ್ಲಬಹುದು ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಪಿ ಮಾರ್ಕ್ ಪ್ರಕಾರ ಮಹಾಯುತಿ ಬೇಕಾದರೂ ಅಧಿಕಾರಕ್ಕೆ ಬರಬಹುದು, ಒಂದು ಸರಳ ಬಹುಮತದೊಂದಿಗೆ ಮಹಾವಿಕಾಸ್ ಅಗಾಡಿ ಕೂಡ ಅಧಿಕಾರಕ್ಕೆ ಬರಬಹುದು ಅಂತ ಪಿ ಮಾರ್ಕ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇವರೊಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ಮಹಾಯುತಿಗೆ 175ರಿಂದ 195 ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾವಿಕಾಸ್ ಅಗಾಡಿ ಬಹಳ ಮುಗ್ಗರಿಸುತ್ತೆ, 85ರಿಂದ 112 ಕ್ಷೇತ್ರದಲ್ಲಿ ಇವರಿಗೆ ಜಯ ಸಿಗುತ್ತೆ ಅಷ್ಟೇ, ಹೀಗಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಇತರೆ ಪಕ್ಷದವರು ಒಂದು 7ರಿಂದ 12 ಕ್ಷೇತ್ರವನ್ನು ಗೆಲ್ತಾರೆ ಅಂತ. ಅಂದ್ರೆ ಪೀಪಲ್ಸ್ ಪಲ್ಸ್ ನಿಜವಾದ್ರೆ
ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಬಹುಮತ ಮಹಾಯುತಿಗೆ ಬಂದ್ಬಿಡುತ್ತೆ. 175 ಕ್ಷೇತ್ರ ಬಂತು ಅಂತಂದ್ರೆ ಒಂದು ಸುಭದ್ರ ಸರ್ಕಾರ ರಚನೆ ಆಗುತ್ತೆ. ಇನ್ನು ಟೈಮ್ಸ್ ನಾವು ಸಮೀಕ್ಷೆ ಪ್ರಕಾರ ಮಹಾಯುತಿಗೆ 150ರಿಂದ 167 ಒಂದು ಸರಳ ಬಹುಮತ ಬಿಜೆಪಿ ನೇತೃತ್ವದ ಕೂಟಕ್ಕೆ ಬರುತ್ತೆ. ಮಹಾವಿಕಾಸ್ ಅಗಾಡಿ 107ರಿಂದ 125ಕ್ಕೆ ಬಂದು ನಿಲ್ಲಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇತರೆ ಪಕ್ಷದವರು ಒಂದು 13ರಿಂದ 14 ಕ್ಷೇತ್ರವನ್ನ ಗೆದ್ದುಕೊಳ್ಳಬಹುದು ಅಂತ. ಇಲ್ಲಿ ಪಿ ಮಾರ್ಕ್ ಒಂದನ್ನ ಬಿಟ್ರೆ ಉಳಿದ 4 ಸಮೀಕ್ಷೆಗಳು ಕೂಡ ಬಿಜೆಪಿಗೆ ಕ್ಲಿಯರ್ ಆಗಿ ಬಹುಮತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಕೂಡ ಬಿಜೆಪಿಗೆ ಬಹುಮತ ಬರಬಹುದು, ಅತ್ತ ಕಡೆಯಲ್ಲಿ ಮಹಾವಿಕಾಸ್ ಅಗಾಡಿಗೂ ಬಹುಮತ ಬರಬಹುದು ಅಂತ ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಲೋಕಶಾಹಿ ಮರಾಠಿ ಇವರು ನಡೆಸಿದಂತಹ ಸಮೀಕ್ಷೆಯಲ್ಲಿ ಮಹಾಯುತಿಗೆ 128ರಿಂದ 142 ಕ್ಷೇತ್ರ ಬರಬಹುದು, ಮಹಾವಿಕಾಸ್ ಅಗಾಡಿ 125ರಿಂದ 140 ಕ್ಷೇತ್ರದಲ್ಲಿ ಗೆಲ್ಲಬಹುದು, ಇತರೆ ಪಕ್ಷದವರು 18ರಿಂದ 23 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಲೋಕಶಾಹಿ ಮರಾಠಿ ಹೇಳ್ತಾ ಇದೆ. ಇವರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಹಂಗ್ ಅಸೆಂಬ್ಲಿ ಆಗುತ್ತೆ, ಯಾರಿಗೂ ಬಹುಮತ ಬರೋದಿಲ್ಲ. ಇದು ಸತ್ಯ ಅಂತಾದರೆ ಯಾರು ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು. ಯಾಕೆಂದರೆ ಇತರೆ ಪಕ್ಷದವರೇ ನಿರ್ಣಾಯಕ ಪಾತ್ರ ವಹಿಸ್ತಾರೆ, 18ರಿಂದ 23 ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. ಇನ್ನು ದೈನಿಕ್ ಭಾಸ್ಕರ್ ಕೂಡ ಇದೇ ರೀತಿಯ ಸಮೀಕ್ಷೆಯನ್ನು ನಡೆಸಿದೆ. ದೈನಿಕ್ ಭಾಸ್ಕರ್ ಏನು ಹೇಳ್ತಾ ಇದೆ ಕೇಳಿದ್ರೆ ಮಹಾಯುತಿಗೆ 125ರಿಂದ 140 ಕ್ಷೇತ್ರ ಬರಬಹುದು, ಮಹಾವಿಕಾಸ್ ಅಗಾಡಿ ಕೂಡ 135ರಿಂದ 150 ಕ್ಷೇತ್ರದವರೆಗೂ ಗೆಲ್ಲಬಹುದು. ಮಹಾವಿಕಾಸ್ ಅಗಾಡಿ ಮುಂದಿದೆ, ಆದರೆ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯು ಕೂಡ ಮೇಜರ್ ರೋಲ್ ಅನ್ನು ನಿಭಾಯಿಸುತ್ತೆ. ಯಾಕೆಂದ್ರೆ 20ರಿಂದ 25 ಕ್ಷೇತ್ರಗಳು ಇತರೆ ಪಕ್ಷದವರು ಗೆದ್ದುಕೊಳ್ತಾರೆ. ಆಗ ಇತರೆ ಪಕ್ಷದವರು ಯಾರ ಕಡೆಗೆ ಬರ್ತಾರೋ ಅವರು ಸರ್ಕಾರ ರಚನೆ ಮಾಡ್ತಾರೆ. ಆ ರೀತಿಯ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಆಗುತ್ತೆ ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. ಇನ್ನು ಒಟ್ಟಾರೆಯಾಗಿ ಎಲ್ಲಾ ಎಕ್ಸಿಟ್ ಪೋಲ್ಗಳ ಒಟ್ಟು ಅಂಕಿಅಂಶವನ್ನು ನೋಡೋದಾದ್ರೆ ಮಹಾಯುತಿಗೆ 157 ಕ್ಷೇತ್ರದಲ್ಲಿ ಜಯ ಸಿಗಬಹುದು, ಮಹಾವಿಕಾಸ್ ಅಗಾಡಿಗೆ 124 ಕ್ಷೇತ್ರ ಬರುತ್ತೆ, ಇತರೆ ಪಕ್ಷದವರು ಒಂದು 7 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಎಡ್ಜ್ ಇದೆ ಅಂತ ಹೇಳ್ತಾ ಇದ್ದಾವೆ. ಆದ್ರೆ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಲ್ಲ, ಇದು ಯಾರ ವೋಟು ಅನ್ನೋದು ಡಿಸೈಡ್ ಆಗುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮಹಾವಿಕಾಸ್ ಅಗಾಡಿ ಗೆಲ್ಲುತ್ತೆ ಅಂತಾಗ್ಲಿ ಅಥವಾ ಬಿಜೆಪಿ ನೇತೃತ್ವದ ಮಹಾಯುತಿ ಗೆಲ್ಲುತ್ತೆ ಅಂತಾಗ್ಲಿ, ನನ್ನ ಪ್ರಕಾರ ಈ ಬಾರಿ ಮಹಾರಾಷ್ಟ್ರದಲ್ಲಿ ಫೋಟೋ ಫಿನಿಶ್ ಆಗುತ್ತೆ. ಇಬ್ಬರಿಗೂ ಚಾನ್ಸ್ ಇದೆ. ಮಹಾವಿಕಾಸ್ ಅಗಾಡಿ ಏನು ಹಿಂದೆ ಬಿದ್ದಿಲ್ಲ, ಅವರಿಗೂ ಕೂಡ ಸಾಕಷ್ಟು ಎಡ್ಜ್ ಇದೆ. ಯಾಕೆಂದ್ರೆ 2 ಫ್ಯಾಕ್ಟರ್ಗಳನ್ನು ನೀವು ಅಳೆದು ತೂಗುವಂಥದ್ದು ಬಹಳ ಕಷ್ಟ ಆಗುತ್ತೆ. ನಂಬರ್ 1 ಶರದ್ ಪವಾರ್ ಫ್ಯಾಕ್ಟರ್. ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಓಡಾಟ ನಡೆಸಿದ್ದಾರೆ. ಅವರಿಗೀಗ 84 ವರ್ಷ. ಕರ್ನಾಟಕದಲ್ಲಿ ದೇವೇಗೌಡರು ಹೇಗೋ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕೂಡ ಹಾಗೆ. ಈಗ ಒಕ್ಕಲಿಗ ಬೆಲ್ಟ್ನಲ್ಲಿ ದೇವೇಗೌಡರು ಬಂದು ಜಾಸ್ತಿ ಪ್ರಚಾರ ಮಾಡಿದ್ರು ಅಂತಂದ್ರೆ ನಾವೇನು ಹೇಳಬಹುದು, ಒಕ್ಕಲಿಗ ವೋಟ್ ಕನ್ಸಾಲಿಡೇಟ್ ಆಗುತ್ತೆ ಅಂತ. ಮಹಾರಾಷ್ಟ್ರದಲ್ಲೂ ಕೂಡ ಹಾಗೆ. ಶರದ್ ಪವಾರ್ ಹೆಚ್ಚು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಓಡಾಟ ಮಾಡಿದ್ರು ಅಂತಂದ್ರೆ ಎನ್ಸಿಪಿಯ ಶರದ್ ಪವಾರ್ ಬಣಕ್ಕೆ ವರ್ಕೌಟ್ ಆಗುತ್ತೆ. ಆ ರೀತಿಯ ಚಿತ್ರಣ ಇದೆ. ಶರದ್ ಪವಾರ್ ಅವರ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅವರು ಮಳೆಯಲ್ಲಿ ನಿಂತ್ಕೊಂಡು ಒಂದು ರ್ಯಾಲಿ ಮಾಡ್ತಾ ಇರ್ತಾರೆ, ಭಾಷಣ ಮಾಡ್ತಾ ಇರ್ತಾರೆ. ಅದು ಬಹಳ ವೈರಲ್ ಆಗುತ್ತೆ. ಅಂದ್ರೆ ಮಹಾರಾಷ್ಟ್ರದ ದೊಡ್ಡ ರಾಜಕಾರಣಿ ಪಕ್ಷ ಸಂಘಟಿಸೋದಕ್ಕೆ ಈ ವಯಸ್ಸಿನಲ್ಲೂ ಕೂಡ ಈ ರೀತಿಯಾಗಿ ಶ್ರಮ ವಹಿಸ್ತಾ ಇದ್ದಾರಲ್ಲ, ಇದು ಒಂದು ರೀತಿಯಲ್ಲಿ ಅಲೆ ಸೃಷ್ಟಿ ಮಾಡಿತು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಶರದ್ ಪವಾರ್ ಅವರ ಎಲ್ಲ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಬಿಜೆಪಿ ಮಕಾಡೆ ಮಲಗಿತ್ತು. ಹೀಗಾಗಿ ನೀವು ಇದನ್ನ ಅಳತೆ ಮಾಡುವವರೆಗೂ ಕೂಡ ಮಹಾರಾಷ್ಟ್ರದ ಫೈನಲ್ ರಿಸಲ್ಟ್ ಅನ್ನ ಊಹಿಸೋದು ಕಷ್ಟ ಆಗುತ್ತೆ. ಎರಡನೆಯದಾಗಿ ಉದ್ಧವ್ ಠಾಕ್ರೆ ಫ್ಯಾಕ್ಟರ್. ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಹಿಂದೂ ಮತಗಳು ಸಾಕಷ್ಟು ವಿಭಜನೆ ಆಗಿ ಹೋಗಿದೆ. ಶಿಂದೆ ಈಗ ನಿಜವಾದ ಹಿಂದೂ ಹೃದಯ ಸಾಮ್ರಾಟನಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಉದ್ಧವ್ ಠಾಕ್ರೆ ಬಣಕ್ಕೆ ಹಿಂದೂಗಳಿಗಿಂತ ಹೆಚ್ಚಾಗಿ ಮುಸ್ಲಿಂ ಮತಗಳು ಬರ್ತಾ ಇದೆ. ಮುಖ್ಯವಾಗಿ ಮುಂಬೈ ಪ್ರಾಂತ್ಯದಲ್ಲಿ. ಮುಂಬೈನಲ್ಲಿ ಮುಸ್ಲಿಮರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಉದ್ಧವ್ ಠಾಕ್ರೆಗೆ ಹೆಚ್ಚು ಮುಸ್ಲಿಂ ಮತಗಳು ಬರುತ್ತೆ. ಹೀಗಾಗಿ ಉದ್ಧವ್ ಠಾಕ್ರೆ ಕೂಡ ದೊಡ್ಡ ಮಟ್ಟದಲ್ಲಿ ಸೀಟನ್ನು ಗಳಿಸುವಂತಹ ಸಾಧ್ಯತೆ ಇದೆ. ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಮುಸ್ಲಿಮರು ದಂಡಿಯಾಗಿ ಬಂದು ಮತದಾನ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ವೀಕ್ಷಕರಲ್ಲಿ ಮನವಿ ಮಾಡೋದೇನು ಕೇಳಿದ್ರೆ 23ನೇ ತಾರೀಕುವರೆಗೆ ಕಾಯಿರಿ. ನೀವು ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಗೆತ್ತು ಅಂತಾಗ್ಲಿ ಅಥವಾ ಮಹಾವಿಕಾಸ್ ಅಗಾಡಿ ಗೆಲ್ಲುತ್ತೆ ಅಂತಾಗ್ಲಿ ಏನನ್ನೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ. ಈ ಚುನಾವಣಾ ಫಲಿತಾಂಶ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪೋಲ್ ಸ್ಟಾರ್ಗಳು ಕೂಡ ಒತ್ತಡಕ್ಕೊಳಗಾಗಿ ಸಮೀಕ್ಷೆಗಳನ್ನು ನಡೆಸಿದ್ದಾರೆ. ಎಲ್ಲರೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ರಿಸಲ್ಟ್ ಬಂದರೂ ಕೂಡ ನಮಗೆ ಸರಿಯಾಗಿದೆ ಅಂತ ಹೇಳ್ಕೊಳ್ಬೇಕು. ಆ ರೀತಿಯಾದಂತಹ ಒಂದು ಸಮೀಕ್ಷೆಗಳನ್ನ ಪೋಲ್ ಸ್ಟಾರ್ಗಳು ನೀಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ಮಹಾರಾಷ್ಟ್ರ ವಿಚಾರದಲ್ಲಿ ಕುತೂಹಲ ಇದ್ದೇ ಇದೆ. ಇನ್ನು ಜಾರ್ಖಂಡ್ ವಿಚಾರದಲ್ಲಿ ಮಿತ್ರರೇ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ಮತದಾನ ನಡೆಯೋದಕ್ಕೂ ಮುಂಚೆ ಬಂದಂತಹ ಎಲ್ಲ ಸಮೀಕ್ಷೆಗಳನ್ನು ಆಧರಿಸಿ ನಿಮಗೆ ವರದಿ ಕೊಟ್ಟಿದ್ದೆ. ಎಲ್ಲರೂ ಏನು ಹೇಳಿದ್ರು, ಬಿಜೆಪಿ ಈಸಿಯಾಗಿ ಗೆಲ್ಲುತ್ತೆ, ಬಿಜೆಪಿ ಈ ಬಾರಿ 50ರಿಂದ 55 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಅನೇಕರು ಪ್ರೆಡಿಕ್ಟ್ ಮಾಡಿದ್ರು. ಸಟ್ಟಾ ಬಜಾರ್ ಕೂಡ ಅದನ್ನೇ ಹೇಳಿತ್ತು. ಆದರೆ ಚುನಾವಣೆ ಆದ ಬಳಿಕ ಜಾರ್ಖಂಡ್ ಬಗ್ಗೆಯೂ ಕೂಡ ಅನೇಕ ಸಮೀಕ್ಷೆಗಳು ಉಲ್ಟಾ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟ ಇದೆ ಅಂತ ಕೆಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇನ್ನು ಕೆಲ ಸಮೀಕ್ಷೆಗಳಂತೂ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ, ಜೆಎಂಎಂ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಕೆಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹಾಗಾದ್ರೆ ಜಾರ್ಖಂಡ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನೋಡೋದಾದ್ರೆ, ಮೊದಲನೇದಾಗಿ ಜಾರ್ಖಂಡ್ನಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ.
2019ರಲ್ಲಿ 67.04% ವೋಟಿಂಗ್ ಆಗಿತ್ತು. ಅದೇ 2024ರಲ್ಲಿ ಅಂದ್ರೆ ಈ ಚುನಾವಣೆಯಲ್ಲಿ 68.1% ವೋಟಿಂಗ್ ಆಗಿದೆ. ಅಂದ್ರೆ ಹತ್ತತ್ರ 1% ವೋಟಿಂಗ್ ಜಾಸ್ತಿ ಆಗಿದೆ. ಹೆಚ್ಚಾದಂತಹ ಮತಗಳು ಯಾರಿಗೆ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಆದರೆ ಜಾರ್ಖಂಡ್ನಲ್ಲಿ ಬಂದಂತಹ ಸಮೀಕ್ಷೆಗಳನ್ನು ನೋಡೋದಾದ್ರೆ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ NDA ಕೇವಲ 17ರಿಂದ 27 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅಂತ. ಜಾರ್ಖಂಡ್ನಲ್ಲಿರುವಂತಹದ್ದು ಒಟ್ಟು 81 ವಿಧಾನಸಭಾ ಕ್ಷೇತ್ರ. ಯಾರು 41 ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ. ಆದರೆ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ NDAಗೆ ಮ್ಯಾಕ್ಸಿಮಮ್ 27 ಬರಬಹುದು, ಕನಿಷ್ಠ 17 ಕ್ಷೇತ್ರಗಳು ಬರಬಹುದು ಅಂತ. ಅಂದ್ರೆ NDA ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ. INDIA ಕೂಟ 49ರಿಂದ 59 ಗೆಲ್ಲಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಲಿಯರ್ ಮೆಜಾರಿಟಿ JMM ಮತ್ತು ಕಾಂಗ್ರೆಸ್ಗೆ ಬರುತ್ತೆ ಅಂತ. ಇತರೆ ಪಕ್ಷದವರು 1ರಿಂದ 6 ಇವರೇನು ನಿರ್ಣಾಯಕ ಆಗೋದಿಲ್ಲ. ಈ ರೀತಿಯಾಗಿ ಆಕ್ಸೆಸ್ ಮೈ ಇಂಡಿಯಾ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ಚಾಣಕ್ಯ ಪ್ರಕಾರ ಬಿಜೆಪಿಗೆ ಕ್ಲಿಯರ್ ಆದಂತಹ ಮೆಜಾರಿಟಿ ಬರುತ್ತೆ, 50ರಿಂದ 54 ಗೆಲ್ಲಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ INDIA ಕೂಟ 35ರಿಂದ 38 ಗೆಲ್ಲಬಹುದು ಅಂತ ಚಾಣಕ್ಯ ಹೇಳ್ತಾ ಇದೆ. ಇನ್ನು ಮ್ಯಾಟ್ರಿಜ್ ಪ್ರಕಾರ ಬಿಜೆಪಿ 42ರಿಂದ 47 ಗೆಲ್ಲಬಹುದು, ಒಂದು ಸಣ್ಣ ಬಹುಮತ ಬರುತ್ತೆ ಅಂತ ಮ್ಯಾಟ್ರಿಜ್ ಹೇಳ್ತಾ ಇದೆ. ಅದೇ ರೀತಿಯಾಗಿ INDIA ಕೂಟ 25ರಿಂದ 30 ಗೆಲ್ಲಬಹುದು ಅಂತ. ಇವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮ್ಯಾಟ್ರಿಜ್ ಭವಿಷ್ಯ ನುಡಿತಾ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ಬಿಜೆಪಿಗೆ 44ರಿಂದ 53 ಕ್ಷೇತ್ರಗಳಲ್ಲಿ ಜಯ ಸಿಗಬಹುದು. ಅದೇ ರೀತಿಯಾಗಿ INDIA ಕೂಟಗೆ 35ರಿಂದ 37 ಕ್ಷೇತ್ರದಲ್ಲಿ ಜಯ ಸಿಗಬಹುದು ಅಂತ ಇವರು ಭವಿಷ್ಯ ನುಡಿತಾ ಇದ್ದಾರೆ. 5ರಿಂದ 9 ಇತರೆ ಪಕ್ಷದವರು ಗೆಲ್ಲಬಹುದು ಅಂತ. ಇನ್ನು ಟೈಮ್ಸ್ ನೌ ಪ್ರಕಾರ 40ರಿಂದ 44 ಬಿಜೆಪಿ ಗೆದ್ದುಕೊಳ್ಳುತ್ತೆ, 30ರಿಂದ 40 ಕ್ಷೇತ್ರವನ್ನು INDIA ಗೆದ್ದುಕೊಳ್ಳುತ್ತೆ, 1 ಕ್ಷೇತ್ರದಲ್ಲಿ ಇತರೆ ಪಕ್ಷದವರು ಗೆಲ್ಲಬಹುದು ಅಂತ. ಇಲ್ಲಿ ಮಿತ್ರರೇ, ಬಿಜೆಪಿ ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು, INDIA ಕೂಟ ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು. ಟೈಮ್ಸ್ ನೌ ಸಮೀಕ್ಷೆ ನಿಜವಾದ್ರೆ ಅದು ಹೇಗೆ ಅಂತಂದ್ರೆ ಬಿಜೆಪಿಗೆ 40 ಬರಬಹುದು, 44 ಕೂಡ ಬರಬಹುದು. ಕಾಂಗ್ರೆಸ್ ನೇತೃತ್ವದ ಕೂಟಕ್ಕೆ 30 ಕೂಡ ಬರಬಹುದು, 40 ಕೂಡ ಬರಬಹುದು. ಒಂದು ವೇಳೆ 40 ಕಾಂಗ್ರೆಸ್ ನೇತೃತ್ವದ ಕೂಟಕ್ಕೆ ಬಂದಿದ್ದೆ ಆದ್ರೆ ಅವರು ಕೂಡ ಸರ್ಕಾರ ರಚನೆ ಮಾಡ್ತಾರೆ. ಯಾರಿಗೆ ಬೇಕಾದ್ರೂ ಎಡ್ಜ್ ಇದೆ ಅಂತ ಟೈಮ್ಸ್ ನೌ ಹೇಳ್ತಾ ಇದೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇನ್ನು ಪಿ ಮಾರ್ಕ್ ಹಂಗ್ ಅಸೆಂಬ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ 31ರಿಂದ 40 ಕ್ಷೇತ್ರದಲ್ಲಿ ಗೆಲ್ಲಬಹುದು, ಹಾಗೆ 37ರಿಂದ 47 ಕ್ಷೇತ್ರವನ್ನು INDIA ಕೂಟ ಗೆಲ್ಲಬಹುದು ಅಂತ. ಇಬ್ಬರಿಗೂ ಚಾನ್ಸ್ ಇದೆ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಇನ್ನು ದೈನಿಕ್ ಭಾಸ್ಕರ್ ಪ್ರಕಾರ ಬಿಜೆಪಿ 37ರಿಂದ 40 ಗೆಲ್ಲಬಹುದು, INDIA ಕೂಟ 36ರಿಂದ 39 ಗೆಲ್ಲಬಹುದು, ಇತರೆ ಪಕ್ಷದವರು 2 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅಂತ. ಇನ್ನು ಎಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ, ಎಲ್ಲ ಸಮೀಕ್ಷೆಯ ಸಾರವನ್ನು ನೋಡೋದಾದ್ರೆ ಬಿಜೆಪಿಗೆ 39 ಕ್ಷೇತ್ರಗಳು ಬರಬಹುದು, INDIA ಕೂಟಕ್ಕೆ 38 ಕ್ಷೇತ್ರಗಳು ಬರಬಹುದು, ಇತರೆ ಪಕ್ಷದವರು 4 ಕ್ಷೇತ್ರವನ್ನು ಗೆದ್ದುಕೊಳ್ಳಬಹುದು ಅಂತ. ಒಟ್ಟಾರೆಯಾಗಿ ನೋಡೋದಾದ್ರೂ ಕೂಡ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನ ಸಾಧಿಸಿದೆ. ಆದ್ರೆ ಹಂಗ್ ಅಸೆಂಬ್ಲಿ ಆಗುತ್ತೆ. 4 ಸಮೀಕ್ಷೆಗಳು ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಹೇಳಿದ್ರೆ, 2 ಸಮೀಕ್ಷೆಗಳು ಹಂಗ್ ಅಸೆಂಬ್ಲಿಯ ಬಗ್ಗೆ ಭವಿಷ್ಯ ನೋಡಿದ್ರೆ, ಒಂದು ಸಮೀಕ್ಷೆ ಮಾತ್ರ ಕ್ಲಿಯರ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಒಂದು ದೊಡ್ಡ ಮೆಜಾರಿಟಿಯೊಂದಿಗೆ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ ಒಂದು ಸಮೀಕ್ಷೆ ಹೇಳಿದೆ. ಹೀಗಾಗಿ ಮಿತ್ರರೇ, ಜಾರ್ಖಂಡ್ ವಿಚಾರದಲ್ಲೂ ಕೂಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಯಾವುದೇ ಪೋಲ್ಸ್ಟಾರ್ಗಳು ಸಿದ್ಧ ಇಲ್ಲ. ಹಾಗೆ ನೋಡೋಕೆ ಹೋದರೆ ಜಾರ್ಖಂಡ್ ಸ್ವಲ್ಪ ಈಸಿಯಾಗಿತ್ತು. ಯಾಕೆಂದರೆ ಅಲ್ಲಿ 2 ಪ್ರಬಲವಾದಂತಹ ಕೂಟಗಳಿದ್ವು. ಯಾವುದೋ ಒಂದು ಫ್ಯಾಕ್ಟರ್ ನಮಗೆ ಅರ್ಥನೇ ಆಗ್ತಿಲ್ಲ ಅನ್ನುವಂಥ ವಿಚಾರಗಳು ಜಾರ್ಖಂಡ್ನಲ್ಲಿ ಇರಲಿಲ್ಲ. ಪೋಲ್ಸ್ಟಾರ್ಗಳಿಗೆ ಸ್ವಲ್ಪ ಈಸಿ ಇತ್ತು, ಆದರೂ ಕೂಡ ಅವರು ಧೈರ್ಯ ಮಾಡಿಲ್ಲ. ಯಾಕೆಂದರೆ ಹರಿಯಾಣದಲ್ಲಿ ನಾವು ಎಡವಿದ್ದೀವಿ, ಲೋಕಸಭೆಯಲ್ಲಿ ಎಡವಿದ್ದೀವಿ, ಇದು ಜಾರ್ಖಂಡ್ನಲ್ಲಿ ಪುನರಾವರ್ತನೆ ಆಗೋದು ಬೇಡ ಅಂಥೇಳಿ ಒಂದು ರೀತಿಯಲ್ಲಿ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ ಕೆಲಸವನ್ನೇ ಜಾರ್ಖಂಡ್ನಲ್ಲೂ ಕೂಡ ಪೋಲ್ಸ್ಟಾರ್ಗಳು ಮಾಡಿದ್ದಾರೆ. ಮಿತ್ರರೇ, ನನ್ನ ಒಪಿನಿಯನ್ ಏನು ಕೇಳಿದ್ರೆ, ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಸಹಜವಾಗಿ ಎಡ್ಜಿದೆ. ಯಾಕೆಂದರೆ ಅಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದವರು 2ನೇ ಬಾರಿಗೆ ಅಧಿಕಾರಕ್ಕೆ ಬರೋದಿಲ್ಲ. ಜೊತೆಗೆ ಬಿಜೆಪಿ ಈ ಬಾರಿ ಸಾಕಷ್ಟು ವರ್ಕೌಟ್ ಮಾಡಿದೆ, ಪಕ್ಷವನ್ನು ಒಗ್ಗೂಡಿಸಿದೆ, ಒಡೆದು ಹೋದಂತಹ ಪಕ್ಷಗಳನ್ನೆಲ್ಲ ಮತ್ತೆ ಸೇರಿಸಿಕೊಂಡು ಬಿಜೆಪಿ ಹೆಚ್ಚು ಶಕ್ತಿಯುತವಾಗಿದೆ. ಇನ್ನೊಂದು ಕಡೆ ಹೇಮಂತ್ ಸೊರೇನ್ ಪಕ್ಷಕ್ಕೆ ಒಂದು ದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. ಇದೆಲ್ಲದರ ಲಾಭ ಬಿಜೆಪಿಗೆ ಆಗಬಹುದು ಜಾರ್ಖಂಡ್ನಲ್ಲಿ ಅಂತ. ಹೀಗಾಗಿ ಜಾರ್ಖಂಡ್ನಲ್ಲಿ ಬಿಜೆಪಿ ಗೆಲ್ಲುವ ಫೇವರೇಟ್. ಅದೇ ಮಹಾರಾಷ್ಟ್ರದಲ್ಲಿ ಇಬ್ಬರಿಗೂ ಚಾನ್ಸ್ ಇದೆ. ಮಹಾರಾಷ್ಟ್ರದ ವಿಚಾರದಲ್ಲಿ ನಾವು ಏನನ್ನೂ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಲ್ಲಿನ ರಾಜಕೀಯ ಗಬ್ಬೆದ್ದು ಹೋಗಿದೆ. ಜೊತೆಗೆ ಯಾರಿಗೂ ಕೂಡ ಇದರ ಬಗ್ಗೆ ಸರಿಯಾದಂತಹ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಮಹಾರಾಷ್ಟ್ರ ತಲುಪಿದೆ. ಹೀಗಾಗಿ ಮಹಾವಿಕಾಸ್ ಅಘಾಡಿ ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು, ಮಹಾಯುತಿ ಬೇಕಾದರೂ ಸರ್ಕಾರವನ್ನು ರಚನೆ ಮಾಡಬಹುದು. ಇನ್ನೊಂದು ಸಿನಾರಿಯೋವನ್ನು ಕೂಡ ನಿಮಗೆ ಹೇಳಿರ್ತೀನಿ. ಒಂದು ವೇಳೆ ಮಹಾಯುತಿಗೆ ಒಂದು ಸರಳ ಬಹುಮತ ಬಂತಪ್ಪ, ಅಥವಾ ಮಹಾವಿಕಾಸ್ ಅಘಾಡಿಗೆ ಸರಳ ಬಹುಮತ ಬಂತು, ಆಗಲೂ ಕೂಡ ಅವರೇ ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಒಂದು ಕಡೆ ಅಜಿತ್ ಪವಾರ್ ಇದ್ದಾರೆ, ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಇದ್ದಾರೆ. ಅವರು ಯಾವಾಗ ಬೇಕಾದರೂ ಪಥ ಬದಲಿಸಬಹುದು. ಇದು ಕೂಡ ರಿಸಲ್ಟ್ ಬಳಿಕವೂ ಕೂಡ ವ್ಯತ್ಯಾಸ ಆಗೋದಕ್ಕೆ ಕಾರಣ ಆಗಬಹುದು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಾವು ರಿಸಲ್ಟ್ ಬಂದ ಮೇಲೂ ಕೂಡ ಇವರೇ ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕಷ್ಟ ಆಗಬಹುದು. ಆ ಪರಿಸ್ಥಿತಿ ಇದೆ. ಮಿತ್ರರೇ, 2 ರಾಜ್ಯಗಳ ಸಮೀಕ್ಷೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.